ದೀರ್ಘ ಸುಮಂಗಲಿಯಾಗಿ ಆಗಿರಾಯಿ ಎನ್ನ ಪ್ರಿಯ ಸತಿಮಣಿಯ ಸುಂದರಿ. ನನ್ನ ಪಯಣದ ಗೋಷ್ಠಿ ನಿನಗೆ ಯಾತಕ್ಕೆ ಬೇಕು? ನಾನು ನಿನ್ನ ಸತಿಯಲ್ಲವೇ? ನಾನು ನಿನಗೆ ಪತಿಯಲ್ಲವೇ? ಅದಕ್ಕಾಗಿ ಕೇಳುತ್ತಿಲ್ಲ. ಅದಕ್ಕಾಗಿ ಹೇಳುವನು. ಏನು ಹೇಳಿದೆ? ನಾನು ಹೋಗುವ ಪಯಣದಷ್ಟೇ ಹೇಳುವುದಿಲ್ಲ. ಹೇಳುವುದಿಲ್ಲವೇ? ಸಹಜವಾಗಿ ಹೇಳುವುದಿಲ್ಲ. ಏಕೆ ಹೇಳುವುದಿಲ್ಲ? ಸತಿಗಳ ಮುಂದೆ ಹೇಳಿ ಹೋದರೆ ಪೋದ ಕಾರ್ಯವು ಜಯವಾಗುವುದಿಲ್ಲ ಸುಂದರಿ. ಹಾಗಾದರೆ ಜಯವಾಗುವುದೇ? ಜಯವಾಗುವುದು ಸುಂದರಿ. ಆವುದು ಸುಂದರಿ. ಯಾರು ಹೇಳಿದರು? ನಾನು ಗೆಲುವನ್ನು ಸುಂದರಿ. ನೀನೇ ಹೇಳ್ತಿರುವೆಯಾ? ಹೌದು ಸುಂದರಿ. ಹೇಳಿರುವೆಯೋ? ಅದೇನು ಸಂಸ್ಕಾರವಾಗಿ ಹೇಳು. ಎಲ್ಲಿಗೆ ನಿನ್ನಯ ಪಯಣ? ಸುಂದರಿ. ತಮ್ಮ ಪಾದ ಪದ್ಮವೇ ಮಗಾಶ್ರಯ. ಮೇಲೆ ಆಚರಿಸಿದ ಚಕೋರ ಪಕ್ಷಿಯಂತೆ ಬಾರದೆ ಆಚರಿಸಿದ ಮಚ್ಚಗಳಂತೆ ನಾವು ನಿಮ್ಮ ಆಶ್ರಯವನ್ನು ಪಡೆದುಕೊಂಡಿರುವೆವು. ಕಾಂತ, ಅಷ್ಟರೊಳಗೆ ನಮ್ಮ ಮೇಲೆ ಎಂತ ಮನಸ್ಸು ಮಾಡಿ ಕಾರಣಕ್ಕೆ ಹೋಗುವ ಪ್ರಿಯ. ತಮ್ಮ ಪಾದ ಪದ್ಮವೇ ಮಗಾಶ್ರಯ. ಉದುರಾಧುಮುಖಿಯಾದ ಮರದ ಮನೆಯೇ, ಸಡಗರ ಸೌಂದರ್ಯ ಅತಿಶಯದಿಂದ ಒಪ್ಪುವ ಸುಂದರಿ ಮನೆಯೇ, ಕಡುಗಲೆಗಳಾದ ಕರ್ಣತ್ರಾರಾದಿಗಳನ್ನ ಕಡಿಮೆ ಬರುವವರೆಗೂ ಎನಗುಕ್ಕವ ಕೋಪವು ಸಹಿಸಲಾಗದು. ಸುಂದರಿ, ಎಲೆ ಮುದ್ದುಮುಖಿಯಾದ ತತ್ವಾಕ್ಷಿಯೇ ಹೇಳುವನು ಕೇಳು. ಪದ್ಮ ವಿವಾಹದೊಳಗೆ ರಸಬದ್ಧನಾಗಿ ಭೋಗವ ಸುಭದ್ರೆಯ ಕುಮಾರನ ಹಾಸ್ಯವಂತನಾಗಿ ತದ್ಗೃಹದ ಹತ್ತಿರೊಳಗೆ ಇರದೆ ವೃದ್ಧತ್ವ ಕುಲಾತ್ರಗಳು ಕಿತ್ತಿದ್ದ ಜಾಡುವ ಮಹಾಬಲಶಾಲಿಯರಿಗೆ ಬುದ್ಧಿ ಸುಮ್ಮನಾಗಿ ಬಂದಿರುವೆ ಹೊರತು ಸದ್ಬುದ್ಧಿಯಿಂದ ಮಕ್ಕಳಿಗೆ ತೆರಳುವಂತಳಾಗಿ ರಮಣೆ ಮೋಹನಾಭರಣಿ. ಸುಂದರಿ, ಕೌರವ ಕರ್ಣತ್ರಾದಿಗಳ ಮುಂದೆ ನಾವು ಪಂಥವನ್ನು ತೊಟ್ಟಿರುವುದು ಸುಂದರಿ. ಅಂತೆ ಕಾರಣ ದ್ರೋಣರ ಕೂಡ ಪಂಥವನ್ನು ತೊಟ್ಟು ಹೋಗುತ್ತಿರುವೆಯಾ? ಹೌದು ಸುಂದರಿ. ಬೇಡ ಪಂಥ. ಯಾತಕ್ಕೆ ಸುಂದರಿ? ಅವರು ಸಾಮಾನ್ಯದವರಲ್ಲ. ನಾನೇನು ಸಾಮಾನ್ಯದವನೆಂದು ತಿಳಿದುಕೊಂಡಿರುವೆಯಾ ಸುಂದರಿ? ಏನು ಸಾಮಾನ್ಯದವನಲ್ಲ ಬಂದೆ ಇಬ್ಬರನ್ನು ಕಟ್ಟಿಕೊಂಡರು. ಹೌದು ಸುಂದರಿ. ಇಬ್ಬರ ಸಕಲನೆ ಸಂತೋಷದಿಂದ ಕಾಣಬೇಕು. ದುಃಖ ಮಾಡುವ ವಯಸ್ಸು ನಿಮ್ಮದಲ್ಲ. ಅದು ಯಾತಕ್ಕೆ ಸುಂದರಿ? ಓ ಭಾರತ
ಸುಂದರ ಸುಂದರಿ ಹೆಬ್ಬರ ಸತಿಯನ್ನು ಮತ್ತು ಕಾಯನ್ನು ಗೌಡರ ಕೂಡ ರಣರಂಗಕ್ಕೆ ಹೋಗುವುದು ಸರಿಯಲ್ಲ. ಯುದ್ಧದ ಆಸೆಯನ್ನು ಮರೆ ಮಾಡೋ ಅರಗಂಬರಕ್ಕೆ ಹೋಗಿ ನಿನಕಂತ ನಮ್ಮ ಗುಳ್ಳೆವ ಗ್ರಾಮದ ಸೇಕ್ರೆಟ್ ಮಾಮೂರು ಈ ಚೇರ್ಮನ್ ಆಗಿರ್ತಕ್ಕಂಥ ಮಲಣ ಪೂಜಾರಿ ಅವರಿಗೆ 500 ರೂಪಾಯಿಗಳನ್ನು, ಅದೇ ಪ್ರಕಾರ ಇಲ್ಲದಮ್ಮ ಕೂಡ 500 ರೂಪಾಯಿಗಳನ್ನು ಮತ್ತು ಜವಾಬರ್ ಕೊಂಕಣ ಇವರು 1100 ರೂಪಾಯಿಗಳನ್ನು ಮ್ಯಾನೇಜರ್ ಸ್ಟೇಜ್ ಮ್ಯಾನೇಜರ್ ಮಲಣ ಪೂಜಾರಿ ಅವರಿಗೆ ಕೊಟ್ಟಿದ್ದಾರೆ. ಅದೇ ಪ್ರಕಾರ 1000 ರೂಪಾಯಿಗಳನ್ನು ಎಂಪಿಟಿಸಿ ಮೆಂಬರ್ ಅಮೃತಾಪುರ ಗ್ರಾಮದ ಚಿನ್ನಲಿಂಗಪ್ಪ ಅವರು 1000 ರೂಪಾಯಿಗಳನ್ನು ಈ ಸ್ಟೇಜ್ ಮ್ಯಾನೇಜರ್ ಆಗಿರ್ತಕ್ಕಂಥ ಮಲಣ ಪೂಜಾರಿ ಅವರಿಗೆ ಪ್ರೇಮಪೂರ್ವಕವಾಗಿ ಕೊಟ್ಟಿದ್ದಾರೆ. ಇಂಥ ಕಲಾಭಿಮಾನಿಗಳಿಗೆ ಪೂರ್ವಕವಾಗಿ ವಂದನೆಗಳನ್ನು ತಿಳಿಸುತ್ತಿದ್ದೇನೆ. ಭೋಗವೇಣಿಯಾದ ನಾಗವೇಣಿಯೇ ಸುಂದರ ಧರ್ಮಜನಿಗೆ ಭೂಭಾಗ ಕೊಡದ ಕೌರವನನ್ನ ಬೇಗನೆ ನೀನು ಬರವನನ್ನು ಕರೆದಾಡ ಜಲವನ್ನ ಬಿಡುವ ಸಾಗಭಾಗವ ಸಮಯದೊಳಗೆ ಬೇಡುವೆ. ಸುಂದರಿ ಸುಂದರ ಹಾಗೆಗಳಾದ ದುರ್ಯೋಧನಾದಿಗಳ ಸಿರಗಳನ್ನು ಗಗನ ಮಂಡಲಕ್ಕೆ ಬಗೆದು ಬರಬಲ್ಲ ಗದರನ ಸಹೋದರಿಯ ಮಗನಿಗೆ ಭಗವನೆಯಾಗಿ ಬೇಡಿದರೆ ನಾನು ಹೋಗುವುದು ಬಿಡಬಲ್ಲನೆ. ತುದಿಗೆ ಕುರುಬನ ಪಡೆಯನ್ನು ಮೂಲೆ ಹೊಡೆಯಲಿದ್ದರೆ ಈ ಪಡಬಲಿಯಳು ಕಡಗಲಿಗಳಾದವರು ಎನ್ನ ಪಡೆದ ಮಾತೆಯನ್ನು ಬಂದ ಎನ್ನುವುದಕ್ಕೆ ಸಂಜಯವೇನು ಪದ ನಡುವಿನ ಮಡಿದ ಮನೆಯ ನಿನ್ನ ಗೃಹದೊಳಗೆ ನಡಿನಡಿಯ ಆತೆ ಪ್ರಿಯ ಹೇಳೆ ನಿನಗೆ ಇಷ್ಟೊಂದು ಆದೇಶ ಅದು ಯಾತಕ್ಕೆ ಸುಂದರಿ ನಾಥ ಕರ್ಣ ದ್ರೋಣಾದಿಗಳ ಮುಂದೆ ನಾನು ಯುದ್ಧವನ್ನು ಮಾಡುವುದಕ್ಕೆ ಬೋಧನೆ ನಾಥ ಆದರೆ ಕಾರಣ ಧೋರಣವನ್ನು ಜಯಿಸುವುದರಿಂದ ಆಗಲಾರದು. ಸಹಜವಾಗಿ ಆಗುವುದು ಸುಂದರಿ ಆದರೆ ಆಗುವುದು ಸುಂದರಿ ಏನಿದೆಯೋ ಏನು ಸಣ್ಣಾಗಿ ನಿನ್ನ ಕಂಠವ
देखो सत्य क्यों ಚಿತ್ತದೊಲ್ಲದೆಯಾದ ಉತ್ತರವೇ ಶತ್ರು ಬಲವನ್ನು ಜಯಿಸಿ ಬರಲಾಗದೆಂದು ನಿಲ್ಲಿಗೆ ಹೊತ್ತಿಗೆಯನ್ನು ಮಾಡಿದಾರು ಹೇಳಿದರು. ನಾನು ಹೇಳಿದೆ ಅಥವಾ ನಿನಗೇನಾದರೂ ಭೂತ ಭವಿಷ್ಯತ್ತು ವರ್ತಮಾನ ಗೊತ್ತಿದ್ದರೆ ಇಕ ಎನ್ನ ಮುಂದೆ ಬಿತ್ತರಿಸು. ಈಗ ಹೇಳಲ್ಲ ಸುಂದರಿ ಹೇಳುವುದನ್ನು ಕೇಳು. ಹೇಳು ಬಲಿದ ಕುರುಬಲ ಬಲ ಮಕ್ಕಳ ಮೃತ್ಯು ದೇವತೆಗೆ ತುತ್ತು ಮಾಡಿ ಅವರ ಪತ್ನಿಯರ ಕಂಠ ಸೂತ್ರವನ್ನು ಹರಿದುವ ಭುಜಬಲರ್ಥವನೆಂದು ಗೊತ್ತಿಲ್ಲ. ಈ ಜಗತ್ತಗ ತಲೆ ಕೆಳಗೆ ಮಾಡಿದ ಸುಭಕ್ತಮನ ಮುಂದೆ ಇಂಥ ಮಿಥ್ಯ ಮಾತುಗಳನ್ನು ಮಾತನಾಡುವಿಯ? ಎಲೆ ಸುಂದರಿ, ಎಲೆ ಉತ್ತರಿ, ಇನ್ನಕ್ಕೆ ಉತ್ತರ ಗೋಪ್ನಾಡದಲ್ಲಿ ನಿಮ್ಮಣ್ಣನೆಂಬ ಉತ್ತರನು ಸುಂದರಿ ಶತ್ರು ಬಲವನ್ನು ಮಾಡಿ ಭಯಪಟ್ಟು ಹಿಂದಕ್ಕೆ ಹಿಡಿದವಂತ ದಾರಿ ಅವರಿಂದ ಎನ್ನನ್ನು ತಿಳಿದುಕೊಂಡವನೇನೇ ಉತ್ತರಿ ಎಲ್ಲಗಾರು ಈ ಲೋಕದವರು ಸರಿ. ಹೇಳಿ ನಿನ್ನ ಪಂಥವನ್ನು ಬಿಡುವುದರಲ್ಲಿ ಬಿಡುವುದಿಲ್ಲ ಸುಂದರಿ. ಸತಿಯಾದ ಮಾತದ ಧಿಕ್ಕಾರವೇ. ಈಗಿನ ಸಮಯದಲ್ಲಿ ಧಿಕ್ಕಾರ ಮಾಡುವನು ಸುಂದರಿ. ಪ್ರಿಯ ಸುಂದರಿ ಸಮಯಕ್ಕೆ ಹೋಗಿ ಹಿಂದೆ ತಿರುಗಿ ಬಂದಂತೂ ಒಳಿತವಾಯಿತು. ಇಲ್ಲ ಸಹಜವಾಗಿ ಹಿಂತಿರುಗಿ ಬರುವನು. ಸಹಜವಾಗಿ ಬರುವೆ. ಹೌದು ಸುಂದರಿ. ಆದರೆ ನನಗೆ ನಂಬಿಕೆ ಇಲ್ಲ. ನಿನಗೆ ನಂಬಿಕೆಲ್ಲ, ನನಗೆ ಮಾತ್ರ ನಂಬಿಕೆ ಇರಬಹುದು. ಹೌದು ಸುಂದರಿ. ಆಹಾ ಅದೇ ಸುಂದರಿ, ನಾನೇನು ಸಾಮಾನ್ಯ ಸವನೆಂದು ತಿಳಿದುಕೊಂಡಿರುವೆಯಾ? ಲೋಕದ ಗಂಟೆಗಳ ಗಾಂಡಿಯನ್ನು ಬಂದವನು ನಾನೇನು ಸಾಮಾನ್ಯದವನೇ ಅಂತೆ. ನೀನು ನನ್ನ ಮುಂದೆ ಹಾರಾಡುವ ಕಾರಣ ಪೂರ್ಣವನ್ನು ಜಯಿಸಿದೆ. ನಿನ್ನ ಮುಂದೆ ಹಾರಾಡುವನು ಆ ಕೌರವ ಕರ್ಣ ದ್ರೋಣಾದಿಗಳ ಮುಂದೆ ಎನ್ನ ಫಲವನ್ನು ತೋರಿಸಿ ಬರುವನು. ಸುಂದರಿ, ಅದೇ ಚೆನ್ನಾಗಿ ಹೇಳು. ಒಲವಿನ ಪ್ರಾರ್ಥನೆಯಿದ್ದಾರೆ. ಪ್ರಾಣೇಶ್ವರಿ, ನಮ್ಮ ಪುತ್ರನು ನಿನ್ನ ಪರಾಕ್ರಮಕ್ಕೆ ಮೆಚ್ಚಿ ನನ್ನನ್ನು ಕೊಟ್ಟು ನಿನಗೆ ಮದುವೆಯನ್ನು ಮಾಡಲು. ಹೌದು ಸುಂದರಿ. ಆತ ಯಾಕೆ? ವೇದ ಸಮರಕ್ಕೆ ಹೋಗನೆಂದರೆ ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ? ಎಂದಕ್ಕೆ ಗತಿಯ ಮಾತು ಮೀರುವಾದ ಮನ್ಮಥನು ಅರನ ನೇತ್ರಕ್ಕೆ ಭಸ್ಮಕೃತನಾದನಂತೆ. ಹೌದೇನು ಸುಂದರಿ, ಹೇಳುವುದು. ಆದ ಕಾರಣ ಸತಿಯಾದರಿಂದ ಮಾತನ್ನು ಮೀರಬೇಡ ಪ್ರಾಣೇಶ. ಬಿಟ್ಟುಬಿಡದಿಂದ ಮನದ ಆವೇಶ. ಮಲ್ಲಣ್ಣ 500 ರೂಪಾಯಿ ಹಾಗೂ ಪ್ರಕಾಶ್ 500 ರೂಪಾಯಿ ಮ್ಯಾನೇಜರ್ಗೆ ನೀಡಿರುತ್ತಾರೆ. ಮ್ಯಾನೇಜರ್ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಸಾರಿ, ಈರಣ್ಣನವರು ಮ್ಯಾನೇಜರ್ ಆನಂದ್ ಅವರಿಗೆ 500 ರೂಪಾಯಿಗಳನ್ನು ನೀಡಿರುತ್ತಾರೆ.
ಸತ್ವಾನಾದಿಗಳೆಂಬ ಸುಂದರ ಸಮುದಾಯಕ್ಕೆ ಗಂಡ ಬೇರೊಂದು ನಿಲ್ಲಿಸುತ್ತಿದ್ದಾರೆ. ಇಂದ್ರ ಕೀಲಾತ್ರಿಯಾಳ ಮತ್ಗಿರಜಾರಮಣ ನಡುವೆ ಅತ್ಯದ್ಭುತವಾದ ಯುದ್ಧವನ್ನು ಕೈದು ಸುಂದರಿ ಸತ್ಪತ್ರಧರವಾದ ರುದ್ರಾಸ್ತ್ರವಂ ಪಡೆದ ಅರ್ಜುನ ತಾಂಗಿನಿಯಾದ ಸುಭದ್ರಾ ದೇವಿಯ ಗರ್ಭದಲ್ಲಿ ಉದ್ಭವಿಸಿ ಸಾತ್ವಿಕವೆಂದು ನಾರಿ ಹಿಡಿದು ಮುಂದಿರುತ್ತಿದ್ದಾರೆ. ಆದರಿವು ಮಂಡಲ ಚೇರ್ಮನ್ ಸೊಸೈಟಿ ಚೇರ್ಮನ್ ಪ್ರಕಾಶ್ ಅಣ್ಣನವರು ಉಮಾಕನವರಿಗೆ 500 ರೂಪಾಯಿ ಹಾಗೂ ಸುಮಾಕನವರಿಗೆ 500 ರೂಪಾಯಿಗಳನ್ನು ನೀಡಿರುತ್ತಾರೆ. ಅವರಿಗೆ ನನ್ನ ಹೃತ್ಪೂರ್ವಕವಾದಗಳು. ಬೆಳಕಲ್ ಬಸವರಾಜ್ ಅವರು ಹಾರ್ಮೋನಿಯಂ ಮಾಸ್ಟರ್ ಆದಂತಹ ದಾನಪ್ ಸರ್ ಅವರಿಗೆ 500 ರೂಪಾಯಿಗಳನ್ನು ನೀಡಿರುತ್ತಾರೆ. ಅವರು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಸುಂದರ, ನೀನು ಇದೇ ರೀತಿ ಮೊನ್ನೆ ಹಠ ಹಿಡಿಯುವುದು ತರವಲ್ಲ. ಯಾತಕ್ಕೆ ಸುಂದರಿ? ನಾಥ, ಕಾಂತೆ ಸತಿಯಾದ ಎನ್ನ ಮಾತು ಧಿಕ್ಕಾರ ಮಾಡುವ. ಸಹನವಾಗಿ ಧಿಕ್ಕಾರ ಮಾಡುವಳು ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ
ಪಾತನ ನಾನೇನು ಸಾಮಾನ್ಯದವರೆಂದು ತಿಳಿದುಕೊಂಡಿರುವೆ. ನೀನಿಂಥವನು ಮೂರರಾಗದ ಗಂಡುಗಳ ಗಾಂಧೇವಿ ನಂದನನು. ಪ್ರಾಣೇಶ್ವರ ಪ್ರಾಣೇಶ್ವರಿ ಚಕ್ರಬಿಂಬ ಪ್ರಿಯಳೇ, ಎನ್ನ ಮಾತು ಕೇಳು, ನಿನ್ನ ಹಠವನ್ನು ಬಿಡು. ಬಿಡುವುದೆಲ್ಲ ಸುಂದರಿ. ಪಾತನ ಪ್ರಾಣೇಶ್ವರ ಪ್ರಾಣೇಶ್ವರಿ ಕಾಂತ ಕಾಂತೆ. ಸೈಲೆನ್ಸ್. ಎನ್.ಕೆ. ಪಾಲಾಕ್ಷಿ ಕೂಲಂ ಬಯಲಾಟದ ಪರವಾಗಿ 1100 ರೂಪಾಯಿಗಳನ್ನು ನೀಡಿರುತ್ತಾರೆ. ಮ್ಯಾನೇಜರ್ ಎಲ್ಲಿದ್ರು ಬಂದು ಇದನ್ನ ದುಡ್ಡನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಪ್ರಾಣೇಶ್ವರ ಪ್ರಾಣೇಶ್ವರಿ ಕಾಂತ ಶರಶಂಕುಲ ಪ್ರವೀಣನಾಗಿ ಹೊನ್ನಿಂದೊಮ್ಮಲೆ ನೀತಿ ಕಣ್ಣ ದ್ರೋಣರೊಂದಿಗೆ ಬಂಧವನ್ನು ಕೊಟ್ಟು ಹೋದರೆ ನಮ್ಮ ಗತಿಯನ್ನು ಪ್ರಿಯ, ನೀನೇ ನಮ್ಮಿಬ್ಬರಿಗೆ ಆಶ್ರಯ. ಹರಿಕರಿಯಿಂದ ಕೇಳುವ ಪದ್ಮಾಕ್ಷಿಯೇ, ರೌದ್ರಾಂಕಿತನಾಗಿ ಮತ್ಖರದಾವ ವೀರ ಕಂಕಣವನ್ನು ಧರಿಸಿ ಭೂಕಂಪವಾಗುವಂತ ಧನುಷ್ಠೇಕಾರವನ್ನು ಭಂಗನ ರಣಾಂಗದೊಳಗೆ ಹೋಗುವ ಸಮಯದಲ್ಲಿ ಹೋಗಿ ಆ ಮಂಕು ಮತ್ತು ಕುರುಬನ ಅಹಂಕಾರವನ್ನು ಮುರಿದುಕೊಳ್ಳುವೆ. ಇದೇ ಸುಂದರಿ, ಶೋಧೆಯ ಬಲಕ್ಕೆ ಸೇನಾಧ್ಯಕ್ಷನಾದ ದ್ರೋಣನಿಗೆ ಎಲ್ಲ ಉದಬಲ ಪ್ರಾಣವನ್ನು ತೋರಿಸಿ ಕೆಲವರ ಪ್ರಾಣವನ್ನು ನೀಗಿಸಿ ಯಮನಾಲಯದ ದಾರಿಯನ್ನು ತೋರಿಸಿ ಬರುವನು ರಮಣಿ ಮೋಹನಾವರಣೆ. ಕಾಂತ ಪ್ರಾಣೇಶ್ವರ ಪ್ರಾಣೇಶ್ವರಿ ಚಕ್ರ ಬಿಂಬವನ್ನು ಭೇದಿಸಿ ಬರಲೆಂದು ಹೇಳ್ತಿರುವೆಯಾ? ಸಹಜವಾಗಿ ಭೇದಿಸಿ ಬರುವನು. ನಾನು ಬೇಡವೆಂದು ಹೇಳ್ತಿರುವೆನು. ಭೇದಿಸಿ ಬರುವನು ಸುಂದರಿ. ಹೇಳುವೆನು ಕೇಳು. ಮನೆಯನ್ನು ಸವಿಸ್ತಾರವಾಗಿ ಹೇಳು. ಪ್ರಾಣೇಶ್ವರ ಪ್ರಾಣೇಶ್ವರಿ ಕಾಂತ ಯಾಕೆ ಪ್ರಿಯ, ಪ್ರಿಯಳೇ, ಇಂಥ ವಸಂತ ಸಮಯದಲ್ಲಿ ಬಿಟ್ಟು ಹೋಗುವುದು ಬಿಟ್ಟು ಈಗಿನ ಸಮಯದಲ್ಲಿ ಹೋಗಬೇಕು ಸುಂದರಿ. ಆ
ಹೇಳಲೇ ಹೇಳು ಸುಂದರಿ, ಹೇಳುವೆ ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ಪ್ರಿಯ ಸುಂದರ ನಿನ್ನ ಪ್ರಾಣೇಶ್ವರ, ಪ್ರಿಯ ಸುಂದರ ನಿನ್ನ ಹೃದಯೇಶ್ವರ.
ತಿದ್ದಿ ತಿದ್ದಿ ಹೇಳುವುದಕ್ಕೆ ಬಂದಿರುವೆಯಾ? ಎಲೆ ಸುಂದರಿ, ಒಂದು ಹಳೆ ಹದ್ದಿನ ಮೇಲೆ ಕುಳಿತುಕೊಂಡು ಟಕ್ಕು ಯುದ್ಧವನ್ನು ಮಾಡಿರುವನಲ್ಲದೆ ರೋಷಬದ್ಧನಾಗಿ ದಾರವರು ಸರಿಯಾಗಿ ಯುದ್ಧವನ್ನು ಮಾಡಿ ಗೆದ್ದು ಬಂದಿರುವರು. ಸುಂದರಿ, ಹಿಂದಕ್ಕೆ ಸೋಮಕನೆಂಬ ತಾಮಸನನ್ನು ಮತ್ಸ್ಯರೂಪವನ್ನು ತಾಳಿ ಕೊಲ್ಲಿದನಲ್ಲದೆ ಕಲಿಸೂರನಾದ ವಾಲಿಯನ್ನು ಆ ಗಿಡದ ಮನೆಯಲ್ಲಿ ನಿಂತುಕೊಂಡು ಹೊಡೆದನಲ್ಲದೆ. ಸುಂದರಿ, ಬಲಿ ಚಕ್ರವರ್ತಿ ಎಂಬ ರಾಜನಲ್ಲಿಗೆ ಹೋಗಿ 3 ಅಡಿ ಭೂದಾನವನ್ನು ಬೇಡಿ ಸುಂದರಿ ವಾಮನ ರೂಪವನ್ನು ತಾಳಿ ಈ ಭೂತಾನಕ್ಕೆ ತುಳಿದನಲ್ಲದೆ. ಇಂಥ ಹೆಮ್ಮೆಯ ಸುದ್ದಿ ಎಂಬಂತ ಕಣ್ಣುಗಳಿಂದ ಕೊಂಡಾಡಬೇಡ ರಮಣಿ. ಪ್ರಾಣೇಶ್ವರ ತಾಯಿಯಾದ ರೇಣುಕಾದೇವಿಯನ್ನು ಕೊಂದ ಮಾಯಕಾರನ ಶೌರ್ಯವನ್ನು ಎಲ್ಲ ಮುಂದೆ ತಿದ್ದಿ ತಿದ್ದಿ ಹೇಳುವುದಕ್ಕೆ ಬರುವೆಯಲ್ಲ. ನಿನ್ನಿಗೆ ಸ್ವಂತವಾದರೂ ನಾಚಿಕೆಯಿಲ್ಲ. ಎಲೆ ಸುಂದರಿ, ನೀನು ದಕ್ಷಿಣ ಅಂತ ಧೀರನಾಗಿದ್ದರೆ ಸೂರ ಪದ್ಮವ ತಪ್ಪಿಗೆ ಹಾಗೆ ನೀರಿನ ಪಕ್ಕು ಯಾರು ಹರಿಗಿದಂತೆ ಅಡಗಿದರೆ ಅದಕ್ಕೆ ಅನಂತ ಟಕ್ಕುತನದಿಂದ ರಕ್ಕಸರನ್ನು ಮಣ್ಣುಕ್ಕಿಸಿ ಬಿಡುವನಲ್ಲವೇ? ಕಡು ಧೈರ್ಯದಿಂದ ವೈರಿಗಳ ಕಡಲದೋಳ ಬಡದಾಡಿದರ ಕಡದಾಡಿ ಬಡದೆ ಎಂದು ಗಗನ ಮಂಡಲದಲ್ಲಿ ದೇವತಾಲಿಗರವು ಸಡಗರದಿಂದ ಕೊಂಡಾಡುವರಲ್ಲದೆ. ಸುಂದರಿ, ಸಾನ್ವಿತನಾಗಿ ಕುರುಬನ ಬಲ ನಾಶ ಮಾಡದಿದ್ದರೆ ಈಶನನ್ನು ಒಲಿದು ಪಾದವ ಶಾಸ್ತ್ರವನ್ನು ಪಡೆದ ವಾಸವ ನಂದನನ ಭೀಮನ್ಸಿಗೆ ಹುಟ್ಟಿದ ಸಾರ್ಥಕರೆಂದು ದಾರಿ ಇಡಿಲಿಂದ ಮಂದನಕ್ಕೆ ದಾರಿ. ಮಾಣಿಕ್ಯರಾಜು, ಧರ್ಮರಾಜನ ಪಾತ್ರದಲ್ಲಿ ತೋಲನ್ ಮಲ್ಲಿಕ, ಅಭಿಮಾನ್ಯರ ಪಾತ್ರದಲ್ಲಿ ಬೆಳಕಲ್ ಬಸವ, ಭೀಮನ ಪಾತ್ರದಲ್ಲಿ ಕಲ್ಯಾಣ